ಕಿಟ್ಟಿ ರನ್ಯಾ ದಾಂಪತ್ಯ ಜೀವನದಲ್ಲಿ ಗಲಾಟೆ ಇತ್ತು, ವೈಮನಸ್ಸಿತ್ತು. ಪದೇ ಪದೇ ಪತ್ನಿ ಹಾಗೂ ಪತಿಯ ನಡುವೆ ಏನೂ ಸರಿ ಇರ್ತಾ ಇರಲಿಲ್ಲ, ಜಗಳ ನಡೀತಾನೆ ಇತ್ತು. ಸಾಕಷ್ಟು ಬಾರಿ ರಾಜಿ ಪಂಚಾಯಿತಿ ಮಾಡಿದ್ರು ಕೂಡ ಏನೂ ಸರಿ ಹೋಗಿರ್ಲಿಲ್ಲ. ರನ್ಯಾ ಜೊತೆ ಒಂದೇ ಮನೆಯಲ್ಲಿದ್ರು ಕೂಡ ಇಬ್ಬರ ನಡುವೆ ಹೊಂದಾಣಿಕೆನೇ ಇರಲಿಲ್ವಂತೆ. ರಾಜಿ ವೇಳೆ ರನ್ಯಾ ಕುಟುಂಬಸ್ಥರ ಮೇಲೂ ಕೂಡ ಜತಿನ್ ಬೇಸರ ವ್ಯಕ್ತಪಡಿಸಿದ್ರಂತೆ. ಈ ವಿಚಾರವಾಗಿ ಕಲಹ ಖಿನ್ನತೆಯಿಂದ ಬೇಸತ್ತು ನೊಂದಿದ್ರಂತೆ ಜತಿನ್ ಹುಕ್ಕೇರಿ. ಸೊ ಈ ಎಲ್ಲ ಮಾಹಿತಿಗಳು ಅಗೈನ್ ಅವರದ್ದೇ ರಿಟ್ ಅರ್ಜಿಯಿಂದ ನ್ಯೂಸ್ ಫಸ್ಟ್ಗೆ ಗೊತ್ತಾಗ್ತಾ ಇರುವಂಥದ್ದು. ಅವ್ರು ಹೇಳ್ಕೊಂಡಿರೋದು ಕೋರ್ಟ್ಗೆ ತಮ್ಮನ್ನ ಕಾನೂನು ಬಾಹಿರವಾಗಿ ಅರೆಸ್ಟ್ ಮಾಡಬಾರ್ದು ಅಂತ ರಿಟ್ ಅರ್ಜಿ ಸಲ್ಲಿಸಿದಾರಲ್ಲ, ಅದಕ್ಕೆ ಅವರು ಕೊಟ್ಟಿರುವಂಥ ಡಾಕ್ಯುಮೆಂಟ್ಸ್ ಮತ್ತೆ ಅವರು ಕೋರ್ಟ್ ಮುಂದೆ ಗಮನಕ್ಕೆ ತಂದಿರುವಂಥ ಅಂಶಗಳೇನಿದಾವೆ ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವೈವಾಹಿಕ ಬದುಕು ಸ್ವಲ್ಪವೂ ಸರಿ ಇರಲಿಲ್ಲ ಅನ್ನೋದನ್ನ ಹೇಳ್ತಿದ್ದಾರೆ. ಸೊ ಸಂದೇಶ್, ಈಗ ಇವರ ಪರ್ಸನಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಇತ್ತೀಚೆಗಷ್ಟೇ ಮದುವೆ ಆಗಿದ್ರು, ಈಗ ಖಿನ್ನತೆ ಮತ್ತೆ ವೈಮನಸ್ಯದ ಕಾರಣಗಳಿಗೆ ಇವರು ನನ್ನನ್ನು ಅರೆಸ್ಟ್ ಮಾಡಬಾರ್ದು ಅಂತ ಹೇಳ್ಕೊಂಡಿರೋದು. ಒಂದು ರೀತಿ ಜತಿನ್ ಹುಕ್ಕೇರಿ ಕೋರ್ಟ್ನ ಗಮನಕ್ಕೆ ಏನನ್ನ ತರೋ ಪ್ರಯತ್ನ ಮಾಡಿದ್ದಾರೆ ಈ ಮೂಲಕ ಅಂತ ವಿಜಯ್, ಇಲ್ಲಿ ಅಂದ್ರೆ ಖಿನ್ನತೆಯ ಕಾರಣಕ್ಕೆ ನನ್ನನ್ನು ಅರೆಸ್ಟ್ ಮಾಡಬಾರ್ದು ಅನ್ನೋದನ್ನ ಇಲ್ಲಿ ಜತಿನ್ ಹುಕ್ಕೇರಿ ಅವರು ಹೇಳ್ತಾ ಇಲ್ಲ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ಜತಿನ್ ಹುಕ್ಕೇರಿ ಅವರು ಹೇಳ್ತಾ ಇರುವಂಥದ್ದು, ಇಲ್ಲಿ ನನ್ನನ್ನು ಕಾನೂನು ಬಾಹಿರವಾಗಿ ಅರೆಸ್ಟ್ ಮಾಡಬಾರ್ದು, ಯಾಕಂದ್ರೆ ಯಾವುದೇ ರೀತಿಯ ಸಮನ್ಸ್ ಅನ್ನ ನೀಡದೆ, ನೋಟಿಸ್ ಅನ್ನ ನೀಡದೆ ನನ್ನನ್ನು ವಿಚಾರಣೆಯನ್ನ ಕೂಡ ಮಾಡಲಾಗಿದೆ. ಹಾಗಾಗಿ ಮತ್ತೆ ನನ್ನನ್ನು ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಕಾನೂನು ಬಾಹಿರವಾಗಿ ಅರೆಸ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಈ ಪಿಟಿಷನ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಕೋರ್ಟ್ ಗಮನಕ್ಕೆ ತರುವಂಥ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ರೆಫರೆನ್ಸಿಗೆ ಏನೆಲ್ಲ ಆಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತಾ ಹೋಗ್ತಾರೆ. ಜೊತೆಗೆ ಇಲ್ಲಿ ಕೋರ್ಟ್ ಗಮನಕ್ಕೆ ತರುವಂಥ ಕೆಲಸವನ್ನ, ಅಂದ್ರೆ ಆರೋಪಿತೆಯಾಗಿರುವಂತಹ ರನ್ಯಾರಾವ್ ನನ್ನ ಪತ್ನಿಯಾಗಿದ್ಲು, ಆದರೆ ಆಕೆಯ ವ್ಯವಹಾರಗಳು ಅಥವಾ ಆಕೆಯ ಪರ್ಸನಲ್ ಬಿಸ್ನೆಸ್ಗಳೇನಿದ್ದಾವೆ ಅವೆಲ್ಲವೂ ಕೂಡ ನನಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ನಮ್ಮಿಬ್ಬರ ಮಧ್ಯೆ ಎಲ್ಲವೂ ಸರಿ ಇರಲಿಲ್ಲ. ಅಂದ್ರೆ ನಮ್ಮ ಕುಟುಂಬದಲ್ಲಿ ವೈಮನಸ್ಸಾಗಿತ್ತು, ಜೊತೆಗೆ ನಮ್ಮಿಬ್ಬರ ಮಧ್ಯೆ ಸಾಕಷ್ಟು ಬಾರಿ ಗಲಾಟೆಗಳಾಗಿದ್ವು. ಇದನ್ನ ಸರಿಪಡಿಸುವಂತ ಕೆಲಸವನ್ನ ಕುಟುಂಬಸ್ಥರು ಹಿರಿಯರು ಕೂಡ ಮಾಡಿದ್ರು, ಆದ್ರೆ ಅದು ಸರಿ ಹೋಗಿರ್ಲಿಲ್ಲ ಅನ್ನೋದನ್ನ ಆ ಒಂದು ಪಿಟಿಷನ್ ಅಲ್ಲಿ ಹೇಳ್ತಾ ಹೋಗ್ತಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಆ ಒಂದು, ಅಂದ್ರೆ ಏನು ಈ ಕೇಸ್ನಲ್ಲಿ ನನ್ನನ್ನ ಪದೇ ಪದೇ ವಿಚಾರಣೆ ಮಾಡ್ತಾ ಇದ್ದಾರೆ. ನನ್ನ ಕುಟುಂಬಸ್ಥರು ಇರುವಂತಹ ಮನೆಗೆ, ಅಂದ್ರೆ ನನ್ನ ಪೋಷಕರು ಇರುವಂತಹ ಮನೆಗೂ ಕೂಡ ಬಂದು DRI ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನನ್ನನ್ನು ಕಾನೂನು ಬಾಹಿರವಾಗಿ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳಿರ್ತವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನನ್ನನ್ನು ಕಾನೂನು ಬಾಹಿರವಾಗಿ ಅರೆಸ್ಟ್ ಮಾಡಬಾರ್ದು ಅನ್ನೋದನ್ನ ಅಲ್ಲಿ ಕೋರ್ಟ್ಗೆ ಮನವಿ ಸಲ್ಲಿಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ವೈಮನಸ್ಸು ಅಥವಾ ಪತ್ನಿಯ ಜೊತೆ ನನಗೆ ಸಾಕಷ್ಟು ಗಲಾಟೆ ಇತ್ತು ಅನ್ನುವಂಥದ್ದಾಗಿರ್ಬೋದು, ಜೊತೆಗೆ ಮನೋವೈದ್ಯರ ಬಳಿ ನಾನು ಟ್ರೀಟ್ಮೆಂಟ್ ಅನ್ನ ಅಥವಾ ಚಿಕಿತ್ಸೆಯನ್ನ ಪಡಿತಾ ಇದ್ದೆ ಅನ್ನೋದಾಗಿರ್ಬೋದು. ಇವೆಲ್ಲವೂ ಕೂಡ ಹೇಳ್ತಾ ಇರೋದು ನನಗೂ ಈ ಕೇಸ್ಗೂ ಸಂಬಂಧ ಇಲ್ಲ. ಜೊತೆಗೆ DRI ಅಧಿಕಾರಿಗಳು ಈ ಹಿಂದೆಯೇ ನನಗೆ ಸಮನ್ಸ್ ಕೊಡದೆ 2-3 ಬಾರಿ ವಿಚಾರಣೆ ಮಾಡಿ ಅದಾದ ನಂತರ ಸಮನ್ಸ್ ಕೊಟ್ಟು 1 ಬಾರಿ ವಿಚಾರಣೆ ಮಾಡಿದ್ದಾರೆ ಅನ್ನೋದನ್ನ ಕೋರ್ಟ್ಗೆ ಮನವರಿಕೆ ಮಾಡುವಂತ ಕೆಲಸವನ್ನ ಇಲ್ಲಿ ಜತಿನ್ ಹುಕ್ಕೇರಿ ಅವರು ಮಾಡಿರುವಂಥದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.